ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬಕ್ಕೆ ಮುಹೂರ್ತ ನಿಗದಿಯಾಗಿದೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ 2 ಹಂತದಲ್ಲಿ ನಡೆಯಲಿಕ್ಕಿದೆ. ಮೊದಲ ಹಂತ ಏಪ್ರಿಲ್ 26ನೇ ತಾರೀಕು ನಡೆಯುತ್ತೆ. ಅಂದ್ರೆ 14 ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ಏಪ್ರಿಲ್ 26ನೇ ತಾರೀಕು ನಡೆಯುತ್ತೆ. ಎರಡನೇ ಹಂತ ಮೊದಲ ಹಂತದ ಡೀಟೇಲ್ಸ್ ಫಸ್ಟ್ ಕೊಟ್ಬಿಡ್ತೀನಿ. ಚಾಮರಾಜನಗರ, ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ಆಗುತ್ತೆ. ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಮೇ ತಿಂಗಳಲ್ಲಿ ಜರುಗುತ್ತೆ. ಫಲಿತಾಂಶ ಲಭ್ಯ ಆಗೋದು ಜೂನ್ 4ನೇ ತಾರೀಕು. ಒಟ್ಟು 28 ಕ್ಷೇತ್ರಗಳನ್ನ ಡಿವೈಡ್ ಮಾಡಲಾಗಿದೆ, 14 ಅಂತ. ಅದರಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಫೇಸ್ ನಲ್ಲೇ ಎಲೆಕ್ಷನ್ ಆಗೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಮೇ 7ನೇ ತಾರೀಕು ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆಗೂ ಕೂಡ ರಾಜ್ಯ ಸಾಕ್ಷಿ ಆಗ್ಲಿಕ್ಕಿದೆ. 543 ಕ್ಷೇತ್ರಗಳಿಗೆ ಯಾವಾಗ ಮುಹೂರ್ತ ಅಂತ ಈಗಾಗಲೇ ಹೇಳ್ತಾ ಇದ್ರು ಚುನಾವಣಾ ಆಯೋಗದ ಆಯುಕ್ತರು. ಪ್ರಮುಖವಾಗಿ ಇಲ್ಲಿ 7 ಹಂತಗಳಲ್ಲಿ ಈ ಚುನಾವಣೆಯನ್ನ ನಡೆಸಲಾಗುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಯಾವಾಗ ಅನ್ನೋದನ್ನ ಸಿಂಪಲ್ ಆಗಿ ಕಂಪ್ಲೀಟ್ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಪ್ರತಿ ಇನ್ಫಾರ್ಮೇಶನ್ ಕೂಡ ನೋಡ್ತಾ ಇದ್ದೀರಾ. ಏಪ್ರಿಲ್ 4ನೇ ತಾರೀಕು ತನಕ ಕೂಡ ಅವಕಾಶ ಚುನಾವಣೆಗೆ ಸಂಬಂಧಪಟ್ಟಂತೆ ನಾಮಿನೇಷನ್ ಸಲ್ಲಿಕೆಗೆ ಆಗಿರುತ್ತೆ. ಏಪ್ರಿಲ್ 8ಕ್ಕೆ ನಾಮಿನೇಷನ್ ವಾಪಸ್ ಪಡ್ಕೊಳ್ಳೋದಕ್ಕೆ ಗಡುವನ್ನ ಕೊಡಲಾಗಿದೆ. ಏಪ್ರಿಲ್ 26ಕ್ಕೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ನಾವು ಸಾಕ್ಷಿ ಆಗ್ಲಿಕ್ಕಿದ್ದೀವಿ. ಯಾರನ್ನ ಬಯಸ್ತಾ ಇದ್ದಾರೆ ಜನ? ಮುಂದಿನ 5 ವರ್ಷಗಳ ಕಾಲ ಇಡೀ ದೇಶ ಯಾವ ಪಕ್ಷದ ಕೈಯಲ್ಲಿ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಮುಹೂರ್ತ ಸದ್ಯಕ್ಕೆ ನಿಗದಿಯಾಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿಯಂತೆ ಅಂದ್ರೆ 2019ರಲ್ಲೂ ಕೂಡ 2 ಹಂತದಲ್ಲಿ ಚುನಾವಣೆ ಆಗಿತ್ತು. ಅದೇ ರೀತಿ 2024ರಲ್ಲೂ ಕೂಡ 2 ಹಂತಗಳಲ್ಲಿ ಚುನಾವಣೆ ನಡೀಲಿಕ್ಕಿದೆ. 14 ಕ್ಷೇತ್ರ ಅಂತ ಡಿವೈಡ್ ಮಾಡಿ ಮೊದಲ ಹಂತದಲ್ಲಿ ಬರುವಂತಹ ಕ್ಷೇತ್ರಗಳು ಯಾವುದು ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಕೋಲಾರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಜೊತೆಗೆ ಚಿತ್ರದುರ್ಗ ಹಾಗೂ ತುಮಕೂರಿನಲ್ಲಿ ಮೊದಲ ಹಂತದ ಚುನಾವಣೆ ನಡೀಲಿಕ್ಕಿದೆ. ಬಾಕಿ ಉಳಿದಂತಹ ಕ್ಷೇತ್ರಗಳಿಗೆ ಚುನಾವಣೆ ಮೇ 7ನೇ ತಾರೀಕು ಎರಡನೇ ಹಂತವಾಗಿ ನಡೀಲಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಟೋಟಲ್ ಆಗಿ ಇಡೀ ದೇಶದಾದ್ಯಂತ 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ಒಂದಷ್ಟು ಕ್ಷೇತ್ರಗಳಿಗೆ ಚುನಾವಣೆ ನಡೆದ್ರೆ ಅದೇ ರೀತಿ 2ನೇ ಹಂತ, 3ನೇ ಹಂತ ಅಂತ ಮಾಡ್ಕೊಂಡಿದ್ದಾರೆ. ಕೆಲವು ರಾಜ್ಯಗಳಲ್ಲಿ 7 ಹಂತಗಳಲ್ಲಿ ಚುನಾವಣೆಯನ್ನ ನಡೆಸ್ತಾರೆ. ಆ ರಾಜ್ಯಗಳ ಬಗ್ಗೆ ಕೂಡ ಡೀಟೇಲ್ಸ್ ನಾನು ಕೊಡ್ತೀನಿ. ಮೊದಲನೇದಾಗಿ ಕರ್ನಾಟಕದ ಬಗ್ಗೆ ಫಸ್ಟ್ ಟೈಮ್ ವ್ಯೂವರ್ಸ್ ಅಥವಾ ಈಗಷ್ಟೇ ವ್ಯೂವರ್ಸ್ ಜಾಯಿನ್ ಆಗಿದ್ರೆ ಯಾವಾಗ ಚುನಾವಣೆ ಅನ್ನೋ ಪ್ರಶ್ನೆಗೆ ಉತ್ತರ 2 ಹಂತದಲ್ಲಿ ಆಗುತ್ತೆ.